ಸರ್ಕಾರಿ ಭೂಮಿಯನ್ನು ಖಾಸಗಿ ವ್ಯಕ್ತಿಗೆ ಮಾಡಿಕೊಟ್ಟಿದ್ದ ಆರೋಪ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕು ಕಚೇರಿಯ ಪ್ರಥಮ ದರ್ಜೆ ಸಹಾಯಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಜಿಎಂ ಪ್ರಕಾಶ್ ಅವರನ್ನು ಅಮಾನತುಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ತಾಲೂಕು ಕಚೇರಿಯ ಭೂಮಿ ಶಾಖೆಯಲ್ಲಿ ಪ್ರಭಾರ ರಾಜಸ್ವ ನಿರೀಕ್ಷಕರಾಗಿ ಹಲವು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ಜಿಎಂ ಪ್ರಕಾಶ್ ತಮ್ಮ ಅಧಿಕಾರವನ್ನು ಸರ್ಕಾರಿ ನಿಯಮ ಉಲ್ಲಂಘಿಸಿ ಸರ್ಕಾರಿ ಭೂಮಿಯನ್ನು ಏಕಾಏಕಿ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟಿರುವುದು ತನಿಖೆಯಲ್ಲಿ ಸಾಬೀತಾದ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಲಾಗಿದೆ. ಅಲ್ಲದೆ ಕಳೆದ ತಿಂಗಳು ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ಪ್ರಕಾಶ್ ಅವರು ತಮ್ಮ ಅವಧಿಯಲ್ಲಿ ಬರೋಬ್ಬರಿ 6 ಮಂದಿಗೆ ತಲಾ 4 ಎಕರೆ ಸರ್ಕಾರಿ ಭೂಮಿಯನ್ನು ಖಾಸಗಿಯವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಮಳವಳ್ಳಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪರಭಾರೆ ಮಾಡ್ತಾ ಇರತಕ್ಕಂಥದ್ದು ಬಹಳ ವರ್ಷಗಳಿಂದ ನಡೀತಾ ಇದೆ. ಇತ್ತೀಚೆಗೆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಚಟ್ನಳ್ಳಿ ಅಲ್ಲೇ ಸರ್ವೆ ನಂಬರ್ 103ರಲ್ಲಿ ಇದ್ದಂಥ ಸರ್ಕಾರಿ ಆಸ್ತಿಯನ್ನು 4 ಜನರಿಗೆ ಅಕ್ರಮವಾಗಿ ಖಾತೆ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದು ಆ ಸಂಬಂಧ ಒಬ್ಬ ಪ್ರಥಮ ದರ್ಜೆ ಸಹಾಯಕನನ್ನು ಸಸ್ಪೆಂಡ್ ಮಾಡಿ ಆತನ ಮೇಲೆ FIR ಕೂಡ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಇದು ಏನೋ ನಮ್ಮ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ, ಹಣ್ಣು ತಿಂದವನು ನುಣುಚ್ಕೊಂಡ ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅನ್ನೋ ರೀತಿ ಆಗಿರ್ತಕ್ಕಂಥ ಒಂದು ಶಂಕೆ ಇದೆ ನಮಗೆ. ಈ ಅಕ್ರಮ ಪರಭಾರೆಯಲ್ಲಿ ಇಡೀ ತಾಲೂಕು ಆಡಳಿತ ಶಾಮೀಲಾಗಿರ್ತಕ್ಕಂಥ ಶಂಕೆ ಇದೆ. ಹಾಗಾಗಿ ಇದರ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಆಗ್ರಹಿಸ್ತೀವಿ. ನೋಡಿ, ದಶಕಗಳಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಬಗರುಕುಂ ಸಾಗುವಳಿದಾರರಿಗೆ, ಅಲ್ಲಿ ದಲಿತರಿದ್ದಾರೆ, ಭಾಳ ಬಡವರಿದ್ದಾರೆ, ಅವರಿಗೆ ತುಂಡು ಭೂಮಿಯನ್ನು ಕೊಡಲಿಕ್ಕೆ ಇವರು ತಾಲೂಕು ಆಡಳಿತ ಮುಂದಾಗ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು ಕಡೆ, ಮಲ್ಲಿಕ್ಯಾತ್ನಳ್ಳಿನೂ ಸೇರಿದಂಗೆ ಸುಮಾರು ಕಡೆ 40-50 ವರ್ಷಗಳಿಂದ ಸರ್ಕಾರಿ ಭೂಮಿನಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಕೇವಲ ಕೆಲವು ಚದರಡಿಗಳಷ್ಟು ಜಮೀನನ್ನು ಕೊಡಲಿಕ್ಕೆ ಇವರು ತಯಾರಿಲ್ಲ. ಆ ಸಂಬಂಧ ಅವರು ನಮಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಬಗರುಕುಂ ಸಾಗುವಳಿದಾರರು ಮತ್ತು ಮಲ್ಲಿಕ್ಯಾತ್ನಳ್ಳಿ ಸರ್ವೆ ನಂಬರ್ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರು ಅವರು ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರೆ ತಾಲೂಕು ಆಡಳಿತ ಪೊಲೀಸ್ ಬಲವನ್ನು ಬಳಸ್ಕೊಂಡು ಅವರು ಪ್ರತಿಭಟನೆಯನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಹಣಕ್ಕೋಸ್ಕರ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಹಣಕ್ಕೋಸ್ಕರ ಸರ್ಕಾರಿ ಭೂಮಿಯನ್ನು ಎಕರೆಗಟ್ಟಲೆ ಬೇರೆಯವರಿಗೆ ಪರಭಾರೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ. ಹಾಗಾಗಿ ಇದು ಚಟ್ನಳ್ಳಿ ಸರ್ವೆ ನಂಬರ್ 103ರಲ್ಲಿ ಬಂದಿರತಕ್ಕಂಥ ಪ್ರಕರಣ ಇತ್ತೀಚೆಗೆ ಒಂದು ಸಣ್ಣ ನಿದರ್ಶನ ಅಷ್ಟೇ. ಈ ಬಗ್ಗೆ ಆಳವಾಗಿ ಒಳವಕ್ಕೆ ನೋಡಿದ್ರೆ ಸರಣಿ ಈ ಥರದ ಪ್ರಕರಣಗಳು ನಡೆದಿರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲಾಡಳಿತ ಈ ಮಳವಳ್ಳಿ ತಾಲೂಕಿನಲ್ಲಿ ಅಕ್ರಮ ಪರಭಾರೆ, ಸರ್ಕಾರಿ ಜಮೀನಿನ ಅಕ್ರಮ ಪರಭಾರೆಗೆ ಸಂಬಂಧಪಟ್ಟಂಗೆ ಒಂದು ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಅದರ ಜೊತೆಗೆ ಈ ಒಂದು ಅಕ್ರಮ ಪರಭಾರೆಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ನಾವು ನಡೆಸಬೇಕಾಗ್ತದೆ ಅಂತೇಳಿ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ, ಈ ಸರ್ವೆ ನಂಬರ್ ಚಟ್ನಳ್ಳಿ ಅಲ್ಲೇ ಸರ್ವೆ ನಂಬರ್ 103 ಪ್ರಕರಣದಲ್ಲಿ ಕೇವಲ ಒಬ್ಬ SDAನ ಅಮಾನತು ಮಾಡಿ ಆತನ ಮೇಲೆ FIR ಮಾಡಿದ್ರೆ ಸಾಕಾಗೋದಿಲ್ಲ. ಇದರಲ್ಲಿ ಇಡೀ ತಹಸೀಲ್ದಾರರು ಸೇರಿದಂಗೆ ಇಡೀ ತಾಲೂಕು ಆಡಳಿತ ಶಾಮೀಲಾಗಿರ್ತಕ್ಕಂಥ ಒಂದು ಶಂಕೆ ನಮಗಿರೋದ್ರಿಂದ ತಹಸೀಲ್ದಾರನು ಸೇರಿದಂಗೆ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಮತ್ತೊಮ್ಮೆ ಈ ಸಂಬಂಧ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸ್ತದೆ. ಚೆಕ್ ಮಾಡ್ದ